ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಪ್ರಕರಣ ಇನ್ನೂ ಮುಗ್ದಿಲ್ಲ. ಕಾಲ್ ತುಳಿತ ದುರಂತಕ್ಕೆ ಆರ್ಸಿಬಿಯೇ ಕಾರಣ ಎಂದಿದ್ದಾರಂತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಪ್ರಕರಣ ಇನ್ನೂ ಮುಗ್ದೇ ಕಾಣ್ತಾ ಇಲ್ಲ. ಕಾಲ್ ತುಳಿತ ದುರಂತಕ್ಕೆ ಆರ್ಸಿಬಿಯೇ ಕಾರಣ ಎಂದಿದ್ದಾರಂತೆ. ಆರ್ಸಿಬಿಯಿಂದ ಫ್ರೀ ಟಿಕೆಟ್ ಘೋಷಣೆಯಾಗಿತ್ತು, ಹೀಗಾಗಿ ಜಾಸ್ತಿಯಲ್ಲಿ ಜನ ಕೂಡಿದ್ರು. ಫ್ರೀ ಟಿಕೆಟ್ ಘೋಷಣೆಯ ದುರಂತಕ್ಕೆ ಆರ್ಸಿಬಿಯೇ ಕಾರಣ ಎಂದಿದ್ದಾರೆ. ಸರ್ಕಾರಕ್ಕೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಕುನ್ನಾ ಅವರ ವರದಿಯಲ್ಲಿ ದುರಂತಕ್ಕೆ ಕಾರಣ ಬಹಿರಂಗಪಡಿಸಿದ್ದಾರೆ. ಆರ್ಸಿಬಿಯೇ ಇದಕ್ಕೆ ನೇರ ಕಾರಣ, ಆ ಕಾಲ್ ತುಳಿತ ಆಗಲಿಕ್ಕೆ. ಆರ್ಸಿಬಿಯಿಂದ ಫ್ರೀ ಟಿಕೆಟ್ ಘೋಷಣೆಯ ಬಳಿಕ ಈ ಒಂದು ದುರಂತವಾಗಿದೆ ಎಂದಿದ್ದಾರೆ. ಅವರು ಕೊಟ್ಟಂತ ವರದಿಯಲ್ಲಿ ಸರ್ಕಾರಕ್ಕೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ವರದಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಕುನ್ನಾ ವರದಿಯಲ್ಲಿ ದುರಂತಕ್ಕೆ ಕಾರಣವನ್ನ ಬಹಿರಂಗಪಡಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಸಲ್ಲಿಸಿದ್ದಾರೆ. ಈಗ ಕಾಲ್ ತುಳಿತ ದುರಂತಕ್ಕೆ ಆರ್ಸಿಬಿಯೇ ನೇರ ಕಾರಣ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಈ ಒಂದು ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುನ್ನಾ ಈಗ ಸರ್ಕಾರಕ್ಕೆ ವರದಿಯನ್ನು ನೀಡಿದ್ದು, ಕುನ್ನಾ ವರದಿಯಲ್ಲಿ ಬಹಿರಂಗವಾಗಿದೆ. ಆರ್ಸಿಬಿಯೇ ನೇರ ಕಾರಣ. ಆರ್ಸಿಬಿ ಯಾವಾಗ ಫ್ರೀ ಟಿಕೆಟನ್ನು ಘೋಷಣೆ ಮಾಡ್ತೋ ಆವಾಗ ಜನರು ಜಾಸ್ತಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸೇರಿದರು. ಆಗ ನೂಕುನುಗ್ಗಲು ಉಂಟಾಗಿ ಫ್ರೀ ಟಿಕೆಟ್ಗಾಗಿ ಜನರು ಕಚ್ಚಾಡತೊಡಗಿದ್ರು. ಏನು ಆ ಒಂದು ಜನಸಂದಣಿಯಲ್ಲಿ ಕಾಲ್ ತುಳಿತ ಉಂಟಾಗಿ ಸಾಕಷ್ಟು ಜನ ಅಲ್ಲಿ ಸಾವನ್ನಪ್ಪಿದ್ರು ಅನ್ನೋದನ್ನು ವರದಿಯಲ್ಲಿ ನೀಡಿದ್ದಾರೆ. ಕುನ್ನಾ ಅವರು ಸಲ್ಲಿಕೆ ನೀಡಿದ್ದಾರೆ. ಕುನ್ನಾ ವರದಿಯಲ್ಲಿ ದುರಂತಕ್ಕೆ ಕಾರಣವನ್ನು ಬಹಿರಂಗಪಡಿಸಿದ್ದಾರೆ.